ಹಿಂದೂ ಸಮಾಜದ ಐಕ್ಯತೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಮಂಗಳೂರು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರದಿಂದ ಕುತ್ತಾರು ದೆಕ್ಕಾಡಿನ ಕೊರಗಜ್ಜನ ಆದಿ ಸ್ಥಳಕ್ಕೆ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಹೆಸರಿನಲ್ಲಿ ನಡೆದ 4ನೇ ವರ್ಷದ ಬೃಹತ್ ಪಾದಯಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಬೆಳಿಗ್ಗೆ ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರದಿಂದ ಹೊರಟ ಪಾದಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಕೊರಗಜ್ಜನ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ನಿನ್ನೆ ಕೇಂದ್ರ ಚುನಾವಣಾ ಆಯೋಗವು ಲೋಕಸಭೆ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದ್ದು, ದೇಶ ಸೇರಿದಂತೆ ಜಿಲ್ಲೆಯೆಲ್ಲೆಡೆ ನೀತಿ ಸಂಹಿತೆ ಜಾರಿಯಾದ ಕಾರಣ ಕೊರಗಜ್ಜನ ಆದಿಕ್ಷೇತ್ರದ ಬಳಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಮಾರೋಪ ಸಭೆಯನ್ನು ದಿಢೀರಾಗಿ ರದ್ದುಗೊಳಿಸಲಾಗಿದೆ. ಕದ್ರಿಯಿಂದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ಬಂದ ಅತಿಥಿಗಳು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಕೊರಗಜ್ಜನ ಸನ್ನಿಧಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ವಾಗ್ಮಿ ಶ್ರೀಕಾಂತ್ ಶೆಟ್ಟಿಯವರು, ಪ್ರಭು ಶ್ರೀರಾಮಚಂದ್ರರು ಮತ್ತು ಶಂಕರಾಚಾರ್ಯರು ಪಾದಯಾತ್ರೆ ಮೂಲಕವೇ ಭಾರತವನ್ನು ಸಂಘಟಿಸಿದರು. ಜಿಲ್ಲೆಯ ವಿವಿಧೆಡೆಯಲ್ಲಿ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದಾಗ ಹಿಂದೂ ಸಮಾಜವು ಒಗ್ಗಟ್ಟಾಗಿ ಅಜ್ಜನ ಆದಿಕ್ಷೇತ್ರಕ್ಕೆ ಪಾದಯಾತ್ರೆ ನಡೆಸಿ ಸಾತ್ವಿಕ ಹೋರಾಟ ನಡೆಸಿತ್ತು. ಹಿಂದೂ ಭಾವನೆಗಳನ್ನು ಘಾಸಿಗೊಳಿಸಿದವರ ಬಂಧನವೂ ಆಗಿ ಪಾದಯಾತ್ರೆ ಯಶಸ್ವಿಗೊಂಡ ಫಲವಾಗಿ ಈಗಲೂ ಪ್ರತಿ ವರ್ಷವೂ ನಿರಂತರವಾಗಿ ಸಹಸ್ರಾರು ಮಂದಿ ಭಕ್ತಿ ಶ್ರದ್ಧೆಯಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ. 4 ವರ್ಷದ ಹಿಂದೆ ಕೊರಗಜ್ಜ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನುವಂಥ ದುಷ್ಕರ್ಮಿಗಳ ಸಂಚಿನ ವಿರುದ್ಧ ಸಮಾಜ ಒಂದು ಕರೆಯನ್ನು ಕೊಟ್ಟಾಗ ಯಾವ ರೀತಿ ಸ್ಪಂದಿಸಿತ್ತು ಅಂತ ಕೇಳಿದರೆ, ಆ ಆರೋಪಿಗಳಿಗೆ ಶಿಕ್ಷೆ ಆಗಿದ್ದಲ್ಲದೆ ಆನಂತರ 4 ವರ್ಷದಿಂದ ಸತತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಈ ಒಂದು ಕೊರಗಜ್ಜನ ಮೂಲ ಕ್ಷೇತ್ರ ಕುತ್ತಾರಿನ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಿಲ್ಲೆಯ ವಿವಿಧ ಮೂಲೆಯಿಂದ ಬರ್ತಾ ಇದ್ದಾರೆ. ಬಹುಶಃ ಭಾರತ ನಮ್ಮ ಸಮಾಜ ಇವತ್ತು ಉಳಿದಿದ್ದರೆ ಅದು ಧಾರ್ಮಿಕ ಕ್ಷೇತ್ರಗಳ ಈ ರೀತಿಯ ಒಂದು ಧಾರ್ಮಿಕ ಮನೋಭಾವನೆಯಿಂದ ನಮ್ಮ ಸಮಾಜ ಉಳಿದಿದೆ. ಕೊರಗಜ್ಜದ ಇವಾದ 7 ಕೊಪ್ಪಗಳಲ್ಲಿ ಅತ್ಯಂತ ಪ್ರಧಾನವಾಗಿರುವಂಥ ಕುತ್ತಾರಿನ ಕ್ಷೇತ್ರ ಏನಿದೆ, ಅದು ಮಿತ್ತಗಲಿರ್ಬೋದು ಅಥವಾ ಉಜಿಲ ಇರ್ಬೋದು, ದೆಕ್ಕಾರಿರ್ಬೋದು, ಈ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಕುತ್ತಾರಿನ ಕ್ಷೇತ್ರ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಪ್ರತಿನಿತ್ಯ ಕೂಡ ಸಾಂತ್ವನವನ್ನು ಹೇಳುವಂಥ, ಅವರ ಕಷ್ಟಗಳನ್ನು ಪರಿಹರಿಸುವಂಥ ಕ್ಷೇತ್ರ. ಆ ರೀತಿಯ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನುವಂಥ ಪ್ರಯತ್ನಗಳು ಅನೇಕ ಸಂದರ್ಭಗಳಲ್ಲಿ ನಡೆದಿದೆ. ಅದು ಕಟಪಾಡಿಯಲ್ಲಿರ್ಬೋದು, ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಹಿಂದೂ ಸಮಾಜದ ಭಾವನೆಯ ಜೊತೆಗೆ ಚೆಲ್ಲಾಟ ಆಡುವಂಥ ಈ ಒಂದು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಆರಂಭಗೊಂಡಂಥ ಒಂದು ಸಾತ್ವಿಕವಾದಂಥ ಹೋರಾಟ ಇವತ್ತು ಯಾವ ರೀತಿಯಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು. ಭಾರತವನ್ನು ಪಾದಯಾತ್ರೆಯ ಮೂಲಕ ಸಂಘಟಿಸಿದಂಥ ಮೊದಲ ಕೀರ್ತಿ ಸಲ್ಲುವುದು ಪ್ರಭು ಶ್ರೀರಾಮಚಂದ್ರನಿಗೆ. ಉತ್ತರದ ಅಯೋಧ್ಯೆಯಿಂದ ಹಿಡಿದು ದಕ್ಷಿಣದ ಲಂಕೆಯವರೆಗೆ ಇಡೀ ಭಾರತವನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಪಾದಯಾತ್ರೆಯ ಮೂಲಕ ಶ್ರೀರಾಮಚಂದ್ರರು ಮಾಡಿದರು. ಆನಂತರ ಕಾಲಟಿಯಿಂದ ಹೊರಟಂಥ ಶಂಕರಾಚಾರ್ಯರು ಕೇದಾರದವರೆಗೆ ಪಾದಯಾತ್ರೆಯನ್ನು ಮಾಡಿ ಭಾರತವನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ ಇವತ್ತು ಕೊರಗಜ್ಜ ಕ್ಷೇತ್ರದ ಭಕ್ತಾದಿಗಳು ಜಿಲ್ಲೆಯ ವಿವಿಧ ಮೂಲೆಗಳಿಂದ ಸಮಾಜದ ಒಂದು ಸಂಘಟನೆಯ ಸ್ವರೂಪವಾಗಿ, ಸಮಾಜದ ಒಂದು ಜಾಗೃತಿಯ ಪ್ರತೀಕವಾಗಿ ಇವತ್ತು ಕುತ್ತಾರಿನ ಕ್ಷೇತ್ರಕ್ಕೆ ಬಂದಿದ್ದಾರೆ. ಚುನಾವಣೆಯ ಕಾರಣದಿಂದಾಗಿ ನಡೆಯಬೇಕಾದಂಥ ಧಾರ್ಮಿಕ ಸಭೆಗೆ ಒಂದು ಸ್ವಲ್ಪ ಅಡೆತಡೆಗಳೆಲ್ಲ ಉಂಟಾಗಿದೆ. ಆದರೆ ಏನು ಸಂಘಟನೆಯ ಪ್ರಮುಖರು ನಿರ್ಧಾರವನ್ನು ಮಾಡಿದರು, ಸಮಾಜವನ್ನು ಜಾಗೃತಗೊಳಿಸಬೇಕು ಅನ್ನುವಂಥ ಅವರ ಉದ್ದೇಶ ಏನಿತ್ತು, ಅದು 100ಕ್ಕೆ 100 ಯಶಸ್ಸಿನ ಕಡೆಗೆ ಸಾಗಿದೆ. ಮತ್ತು ಅದಕ್ಕೆ ಸಂಪೂರ್ಣವಾದಂಥ ಒಂದು ಏನು ರಿಸಲ್ಟ್ ಏನಿದೆ, ಅದರ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಮಕ್ಕಳು ವೃದ್ಧೋಪಾದಿಯಾಗಿ ಅನೇಕ ಜನ ಇವತ್ತು 10 ಕಿಲೋಮೀಟರ್ ದೂರದಿಂದ ಪಾದಯಾತ್ರೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ಕ್ಷೇತ್ರದ ಆಸುಪಾಸಿನಲ್ಲಿ ಇವತ್ತು ನೋಡಿದರೆ ಅರ್ಧ ಗಂಟೆ 1 ಗಂಟೆಯ ಕಾಲ ಸರತಿ ಸಾಲಲ್ಲಿ ನಿಂತು ಅಜ್ಜನ ಮೂಲ ಕ್ಷೇತ್ರದ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಇವತ್ತು ಸಣ್ಣ ಮನವಿ ಏನು ಕೇಳಿದರೆ, ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ. ಇಡೀ ಭಾರತ ಇವತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಒಂದುಗೂಡ್ತಾ ಇದೆ. ಅದು ಪ್ರಚಂಡವಾದಂಥ ಶಕ್ತಿಯೊಂದಿಗೆ ಎದ್ದು ನಿಲ್ತಾ ಇದೆ. ಆ ರೀತಿಯ ಆ ಭಾರತದ ವಿಶ್ವಗುರು ಪದವಿಯನ್ನು ಪಡೆಯುವ ಕಡೆಗೆ ಹೋಗ್ತಾ ಇರುವಂಥ ನಾಗಾಲೋಟ ಏನಿದೆ, ಅದಕ್ಕೆ ಕೊಂಚವೂ ಕೂಡ ಅದಕ್ಕೆ ಕುಂದಾಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ನಡೆದುಕೊಳ್ಳಬೇಕು. ಒಂದು ಪ್ರಬುದ್ಧವಾದಂಥ ನಿರ್ಧಾರವನ್ನು ನಮ್ಮ ಸಮಾಜ ಕೈಗೊಳ್ಳಬೇಕು ಅನ್ನುವಂಥ ಮಾತಿನ ಜೊತೆಗೆ ನನ್ನ ಮಾತು
ಮುಂಬೈ ಉದ್ಯಮಿ ವಿವೇಕ್ ಶೆಟ್ಟಿ ಬೊಳ್ಳೆಗುತ್ತು, ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಹ ಕಾರ್ಯದರ್ಶಿ ಶಿವಾನಂದ ಮೆಂಡನ್, ಜಿಲ್ಲಾಧ್ಯಕ್ಷರಾದ ಎಚ್ಕೆ ಪುರುಷೋತ್ತಮ್, ಜಿಲ್ಲಾ ಕಾರ್ಯದರ್ಶಿ ರವಿ ಅಸೈಗೋಳಿ, ಪ್ರಾಂತ ಸಹ ಸೇವಕ್ ಪ್ರಮುಖ್ ಗೋಪಾಲ್ ಕುತ್ತಾರು, ಜಿಲ್ಲಾ ಸೇವಾ ಪ್ರಮುಖ್ ಪ್ರವೀಣ್ ಕುತ್ತಾರು, ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಶೇಣವ್ವ, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಅಧ್ಯಕ್ಷರಾದ ನಾರಾಯಣ ಕುಂಪಲ, ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು, ಪಂಜಂದಾಯ ಬಂಟ ವೈದ್ಯನಾಥ ಕೊರಗಜ್ಜ ಆದಿ ಸ್ಥಳದ ಟ್ರಸ್ಟ್ನ ಅಧ್ಯಕ್ಷರಾದ ಜಯರಾಮ ಭಂಡಾರಿ ಮಾಗಣಿತ್ತಡಿ, ಉಪಾಧ್ಯಕ್ಷರಾದ ಮಹಾಬಲ ಶೆಟ್ಟಿ ಮಾಗಣತ್ತಡಿ, ಟ್ರಸ್ಟಿಗಳಾದ ವಿದ್ಯಾಚರಣ್ ಭಂಡಾರಿ, ಪ್ರಮುಖರಾದ ಕುತ್ತಾರಗುತ್ತು ರತ್ನಾಕರ್ ಕಾವ, ಬೋಲ್ಯಗುತ್ತು ವಿನೋದ್ ಶೆಟ್ಟಿ, ದೈವದ ಮೂಲ್ಯಣ್ಣ ಬಾಲಕೃಷ್ಣ ಕಂಪ, ದೈವಪಾತ್ರಿ ಮಾಯಿಲ ಮೊದಲಾದವರು ಉಪಸ್ಥಿತರಿದ್ದರು. ಕ್ಷೇತ್ರ ಇಲ್ಲಿ ಭಕ್ತಿಗೆ ಮಾತ್ರ ಮನ್ನಣೆ ಅಲ್ಲದೆ ದುಡ್ಡಿಗೆ ಕಾಸಿಗೆ ಮನ್ನಣೆ ಇಲ್ಲ. ಇಂಥ ಒಂದು ಕ್ಷೇತ್ರವನ್ನು ಅವರು ಇದು ಮಾಡಿಕೊಂಡು ಬಂದು ನಮಗೆ 10,000-12,000 ಜನರ ಒಂದು ಪಾದಯಾತ್ರೆ ಕಾಲಿನ ನೆಲದಲ್ಲಿ ನಡ್ಕೊಂಡು ಈ ಬಿಸಿಲಿಗೆ ಅಲ್ಲಿಂದ ಬಂದ ಅಂಥವ್ರಿಗೆಲ್ಲರಿಗೂ ನಾವು ಈ ಕೊರಗಜ್ಜನ ಕ್ಷೇತ್ರದ ಪರವಾಗಿ ನಾವು ಆಯುರಾರೋಗ್ಯ, ಐಶ್ವರ್ಯ, ಆನಂದ, ಸಂತೋಷ ಕೊಡಲಿ. ಇಂಥ ಕಾರ್ಯಕ್ರಮಗಳು ಇನ್ನೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಂದುವರಿಯಲಿ ಅಂತ ಆಶಿಸ್ತೇನೆ. ಈ ಕೊರಗಜ್ಜನ ಕ್ಷೇತ್ರಕ್ಕೆ ಕಳೆದ 1-2 ವರ್ಷಗಳ ಹಿಂದೆ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳ ಅಪವಿತ್ರತೆ ಆದದ್ದು ನಮಗೆಲ್ಲ ಗೊತ್ತಿದೆ. ಕೊರಗಜ್ಜನ ಡಬ್ಬೆಗೆ ಏನೇನು ಅಲ್ಲಸಲ್ಲದ ಹಾಕೋದು, ಅದಕ್ಕೆಲ್ಲ ನಾವೊಮ್ಮೆ ಹರಕೆ ಹೇಳಿದಾಗ ಅದರ ಏನು ಹಾಕಿದ್ದಾನೆ ಅವರನ್ನು ಅವರಿಗೇನ ತೊಂದರೆಯಾಗಿ ಅವರು ಎಲ್ಲ ಕಳ್ಳರು ಸಿಕ್ಕಿಬಿದ್ದದ ವಿಚಾರ ನಮಗೆಲ್ಲ ಗೊತ್ತಿದೆ. ಹಾಗೆ ಅಂದಿನಿಂದ ಇವತ್ತು ಕೊರಗಜ್ಜನ ಈ ಏನು ಕಾರಣಿಕೊಂಟು ಇಡೀ ದೇಶದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಹರಡುತ್ತಿದೆ. ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದೆ. ಹಿಂದೂ ಸಮಾಜದ ಐಕ್ಯತೆಗಾಗಿ ಮತ್ತು ಈ ಧಾರ್ಮಿಕ ಕ್ಷೇತ್ರಗಳನ್ನು ರಕ್ಷಿಸುವ ಸಲುವಾಗಿ ನಮ್ಮದೊಂದು ಜಾಗೃತಿ ಕಾರ್ಯಕ್ರಮ. ಈ ಸಲ ಕೂಡ ಸುಮಾರು 10,000-12 ಸಾವಿರ ಜನ ಸೇರಿದ್ದಾರೆ. ಮಾತ್ರ ಅಲ್ಲ, ಈ ಸಲ ವಿಶೇಷವಾಗಿ ಒಂದು ಕಪ್ಪು ಬಣ್ಣದ ಟಿ ಶರ್ಟ್ ಸಹ ಅನೇಕ ದಾನಿಗಳ ಸಹಾಯದಿಂದ ಇದನ್ನು ಮಾಡಿದ್ದಾರೆ. ಇದಕ್ಕೆ ಇಲ್ಲಿ ಆಡಳಿತ ಮಂಡಳಿ ಕೂಡ ಉತ್ತಮ ನಮಗೆ ಸ್ಪಂದನ ನೀಡ್ತದೆ. ಇಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಅವರು ಕೊಡ್ತಾರೆ. ಹೂವಿನ ವೆಚ್ಚವನ್ನು ನಮ್ಮ ವಿವೇಕ್ ಶೆಟ್ಟರು ಕೊಡ್ತಾರೆ. ಹಾಗೆ ಇಡೀ ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತ್ರವಲ್ಲ, ಭಾಗವಹಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಕೊರಗಜ್ಜ ಒಳ್ಳೆಯದು ಮಾಡಲಿ ಅಂತ ನಾವು ಹಾರೈಸ್ತೇವೆ. ಅದರ ಕಾರಣಿಕ ದಿನಕ್ಕೆ ಹೆಚ್ಚುತ್ತಾ ಬಂದು ಕಳೆದ 4 ವರ್ಷದಿಂದ ಅದು ಯಾವ ಒಂದು ಲೆವೆಲ್ಗೆ ಟಚ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಇದಾಗಿದೆ. ಅದಲ್ಲದೆ ಒಂದು 20 ವರ್ಷಕ್ಕೆ ಮೊದಲು ನಾವು ಇದರ ಜೀರ್ಣೋದ್ಧಾರ ಮಾಡುವಾಗ ಅದರ ಅಧ್ಯಕ್ಷನಾಗಿದ್ದೆ. ಅದರಿಂದ ಮೇಲೆ ಕಳೆದ 20 ವರ್ಷದಿಂದ ಈ ಒಂದು 7 ಕಟ್ಟೆಯಲ್ಲಿ ಯಾವಾಗಲೂ ಕ್ರಮವತ್ತಾಗಿ ಅದಕ್ಕೆ ಮೊದಲು ಆಗ್ತಾ ಇತ್ತು ಆ ಒಂದು ಕೋಲ ಅದನ್ನು ಮಾಡುತ್ತಾ ಬಂದು ಅದಕ್ಕೆ ನನಗೆ ಭಾಳ ಒಂದು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಈ ಒಂದು 4 ಮನೆಯವರು ಅಂದರೆ ಮಾಗಣತ್ತಡಿ, ಬೊಳ್ಳೆಗುತ್ತು, ಕುತ್ತಾರಗುತ್ತು ಮತ್ತು ಗೇಣಿ ಮನೆ ಅದಕ್ಕೆ ಸೇರಿದ 28-30 ಒಂದು ಕುಟುಂಬದವರು ಕಳೆದ ಒಂದು 50 ಮೇ ಬಿ ಈವನ್ 100 ಇಯರ್ಸ್ ಹೆಚ್ಚಿಗೆ ಅದೊಂದು ಕ್ರಮವತ್ತಾಗಿ ಚಾಚು ತಪ್ಪದೆ ಒಂದು ಸಿಂಪ್ಲೆಸ್ಟ್ ವೇ ಈವಾಗ ನೀವು ಎಲ್ಲಿ ನೋಡಿದರೂ ಈ ಒಂದು ಆದಿ ಸ್ಥಳದಲ್ಲಿ ಮಾಡುವಂತಹ ಒಂದು ಸಿಂಪ್ಲಿಸಿಟಿ ಒಂದು ಕೋಲವನ್ನು ಬೇರೆ ಎಲ್ಲಿಯೂ ಮಾಡುವುದಿಲ್ಲ. ಇಲ್ಲಿ ಎಂಥದ್ದು ಗುಡಿ ಇಲ್ಲ, ಸ್ಟ್ರಕ್ಚರ್ ಇಲ್ಲ, ಎಂಥದ್ದಿಲ್ಲ, 2 ಕಲ್ಲು. ಅದೇ ರೀತಿ ಅದಕ್ಕೊಂದು ಮಾಡುತ್ತಾ ಬರುವಂತಹ ಒಂದು ಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಹೇಳಲಿಕ್ಕೆ ಒಂದು ಖುಷಿ ಆಗ್ತದೆ ಅಂತ ಹೇಳಿ. ಯಾಕಂದರೆ ಇದೆಲ್ಲ ಆಗುವುದು ಒಂದು ಕೊರಗಜ್ಜನ ಮಹಿಮೆಯಿಂದ. ಅದು ನೀವು ಏನು ಆಡಂಬರ ಮಾಡೋದು ಅಗತ್ಯವಿಲ್ಲ. ನಾನು ಸಿಂಪ್ಲೆಸ್ಟ್ ವೇ ಇದ್ದು ಕೂಡ ನಾನು ಒಳ್ಳೆಯ ಇದರಲ್ಲಿ ನಿಮಗೆ ಶಕ್ತಿ ಕೊಡ್ತೇನೆ, ನಿಮಗೆ ಭಕ್ತಿ ಕೊಯ್ದು ನಿಮಗೆ ಕೇಳಿದ್ದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವರಿಗೆ ನಮ್ಮೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಇನ್ನೂ ಒಳ್ಳೆಯದಾಗಲಿ. ಈ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೆ ಪ್ರವೀಣ್ ಕುತ್ತಾರು ಅವರೆಲ್ಲ ಸೇರಿ ಈ ಕೊರಗಜ್ಜನಿಗೆ ಇನ್ನೂ ಕೂಡ ತುಂಬ ಕಾರ್ಯಕ್ರಮ ಮಾಡುವಂತಹ ಒಂದು ಅಪೇಕ್ಷೆಯಲ್ಲಿದ್ದಾರೆ. ಸುಮಾರು 3 ವರ್ಷದ ಹಿಂದೆ ಹಮ್ಮಿಕೊಂಡಿತ್ತು. ಈ ಪ್ರದೇಶದಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಅಪಚಾರವಾದಾಗ, ವಿಶೇಷವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಅಪಚಾರವಾದಾಗ ಆ ಅಪಚಾರ ಮಾಡಿದವರನ್ನು ಬಂಧನ ಮಾಡಬೇಕು ಎನ್ನುವುದನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಆ ಕೊರಗಜ್ಜ ದೇವರು ಆ
ಯಾರು ಮಾಡಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸಗಳು ಕೂಡ ಆಗಿತ್ತು. ಆ ಸಮಯದಲ್ಲಿ ಕದ್ರಿಯಿಂದ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕದ್ರಿಯಿಂದ ಕುತ್ತಾರಿನ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು. ಈ ವರ್ಷ 4ನೇ ವರ್ಷ ಚುನಾವಣೆಯ ಏನು ಪ್ರಾರಂಭದ ಆಗಿದ್ದರಿಂದ ಕಾರ್ಯಕ್ರಮದಲ್ಲಿ ಕೆಲವೊಂದು ನಮಗೆ ತೊಂದರೆಗಳಾದರೂ ಕೂಡ ಇವತ್ತು ಕೊರಗಜ್ಜನ ಭಕ್ತರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಇವತ್ತು ದರ್ಶನವನ್ನು ಮಾಡಿ ಎಲ್ಲರೂ ಸಾಮೂಹಿಕವಾಗಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಪ್ರಾರ್ಥನೆ ಇಷ್ಟೇ ಇದ್ದದ್ದು ನಮ್ಮದು, ನಮ್ಮ ದೇಶ ರಾಮರಾಜ್ಯದೆಡೆಗೆ ಹೋಗಬೇಕು, ಅದೇ ರೀತಿಯಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಬರುವಂಥ ತೊಂದರೆಗಳು ದೂರ ಆಗಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಇಡೀ ಸಮಾಜದ ಪರವಾಗಿ ನಾವು ಮಾಡಿದ್ದೇವೆ. ಹಾಗೆಯೇ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಇವತ್ತು ಪಾದಯಾತ್ರೆಯನ್ನು ಮಾಡಿ ಅವರವರ ಏನು ಪ್ರಾರ್ಥನೆಗಳಿದೆ ಅದನ್ನು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಾವು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರು ಭಾಗದಿಂದ ಸುಮಾರು ಬೆಳಿಗ್ಗೆ 4 ಗಂಟೆಯಿಂದಲೇ ಎಲ್ಲ ಕೊರಗಜ್ಜನ ಭಕ್ತಾಭಿಮಾನಿಗಳು ಪಾದಯಾತ್ರೆಯ ಮುಖಾಂತರ ಬೆಳಿಗ್ಗೆಯಿಂದಲೇ ಈ ಕುತ್ತಾರಿನ ದೆಕ್ಕಾಡಿನ ಆದಿ ಕ್ಷೇತ್ರಕ್ಕೆ ಬರಲಿಕ್ಕೆ ಪಾದಯಾತ್ರೆ ಮುಖಾಂತರ ಬರಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಕಳೆದ 4 ವರ್ಷದ ಹಿಂದೆ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದ ಅಪವಿತ್ರ ಮಾಡಿದಂಥ ಯಾರು ಕಿಡಿಗೇಡಿಗಳಿದ್ದಾರೆ ಅವರ ಬಂಧನ ಆಗಬೇಕಂತ ಸಾಮೂಹಿಕ ಪ್ರಾರ್ಥನೆ ಮಾಡಿ 4 ವರ್ಷದ ಹಿಂದೆ ಪ್ರಾರಂಭ ಆದಂಥ ಈ ಒಂದು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಬಹಳ ಅದ್ಭುತವಾಗಿ ನಡೆದಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗದಿಂದ ಕೊರಗಜ್ಜನ ಭಕ್ತಾಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಸಲ ನಮಗೆ ಇಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಸಲು ಒಂದಷ್ಟು ನಿನ್ನೆಯ ದಿವಸ ಚುನಾವಣೆ ಘೋಷಣೆ ಆಗಿದ್ದರಿಂದ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ನಮಗೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕಾನೂನಿನ ಚೌಕಟ್ಟಿನೊಳಗೆ ಕಾನೂನಿಗೆ ಗೌರವವನ್ನು ಕೊಡುವ ಮುಖಾಂತರ ಇವತ್ತು ವಿಶ್ವ ಹಿಂದೂ ಪರಿಷತ್ ಈ ಪಾದಯಾತ್ರೆಯನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದೆ. ಹಾಗಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ಸಮಾಜದ ಬಂಧುಗಳಿಗೆ ಹಾಗೂ ಕೊರಗಜ್ಜನ ಭಕ್ತಾಭಿಮಾನಿಗಳಿಗೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿತೈಷಿಗಳಿಗೆ ಕೂಡ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆಯ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಕ್ಷೇತ್ರದ ಮಹಾಗಣಪತಿ ಸೋಮನಾಥ ದೇವರನ್ನು ದುಂಬುದಿ ಒಂದು 300 ಗ್ರಾಮದ ಇಷ್ಟಮೂರ್ತಿ ದೇವರನ್ನ ಅಂಜನೆ ಪಂಜಂದಾಯ ಬಂಟೆ ವೈದ್ಯನಾಥನ ದುಂಬುದಿ ಒಂದು ಸಾರಲಪಟ್ಟದ ಕೊರಗಜ್ಜನ ಕ್ಷೇತ್ರಡು ಇನಿ 4ನೇ ವರ್ಷದ ವಿಶ್ವ ಹಿಂದೂ ಪರಿಷತ್ದ ನೇತೃತ್ವಡು 4ನೇ ವರ್ಷದ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಇನಿ ಮಸ್ತ್ ಜನಗಳು ಮಂಗಳೂರು ನಗರದ ದೂರ ಕೂಡುದು ನಮ್ಮ ಕುತ್ತಾರು ಕೊಂಡ ಕ್ಷೇತ್ರವಿನಿ ಬೈದೇರು ಭಾರಿ ಸಂತೋಷ ಆಪು ನಂಗೆ ಈ ಒಂದು ಈತ ಮಲ್ಲ ಸಂಖ್ಯೆ ಜನ ಸೇರಿದೇರು ಬಂದಿತ್ತಂಡ ಅಂಚೆ ಅದು ಪುನಃ ಬತ್ತನಾಯ್ಕಲಿಗೆ ಮಾತಿರೆಗಲ ಎಂಗ್ಲ ವಿಶ್ವ ಹಿಂದೂ ಪರಿಷತ್ ಆದುಪ್ಪು ಅತನ ಎಂಗ್ಲ ಈ ನೇತ ಕೊರಗಜ್ಜನ ಆಡಳಿತ ಟ್ರಸ್ಟ್ದ ಪರವಾದ ಎಂಗ್ಲ ಊರ್ದಾಕ್ಲ ಪರವಾದ ಮಾತಿರಲ ಪರವಾದ ಬತ್ತನಾಯ್ಕಲಿಗೆ ಮಾತಿರೆಗಲ ಒಂದು ಧನ್ಯವಾದ ಬಂದಿಲ್ಲ. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ಉಳ್ಳಾಲ.